ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026. ನಾನು ನಿಮ್ಮ ದಾನಯ್ಯ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟೆ, ಜಿಲ್ಲೆ ಸೊಲ್ಲಾಪುರ. ಪತ್ರಿಕೆ 1, ಯೂನಿಟ್ 1, ಟೀಚಿಂಗ್ ಅಪ್ಟಿಟ್ಯೂಡ್ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ಈಗ 27 ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ಈಗ 28ನೇ ಕಾನ್ಸೆಪ್ಟ್ ಅನ್ನು ನೋಡೋಣ. ದ ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ನೋಡ್ರಿ, ಕಾನ್ಸೆಪ್ಟ್ ರಿಪೀಟ್ ಬರ್ಲಾಗತ್ತವ್ರಿ. ಕರೆಕ್ಟಾಗಿ ನೆನ್ಪಿಡ್ರಿ. ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್. ಬೋಧನೆಯಲ್ಲಿ 3 ಸ್ತರಗಳು ಇವೆ, 3 ಲೆವೆಲ್. ಒಂದು ಮೆಮರಿ ಲೆವೆಲ್, ಒಂದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಒಂದು ರಿಫ್ಲೆಕ್ಟಿವ್ ಲೆವೆಲ್. ರಿಫ್ಲೆಕ್ಟಿವ್ ಲೆವೆಲ್ ನಾವು ಹೈ ಲೆವೆಲ್ ಟೀಚಿಂಗ್ ಎಂದು ಕರೆಯುತ್ತೇವೆ. The reflective level of teaching aims to develop the capacity for independent thought and critical problem solving in learner. ರಿಫ್ಲೆಕ್ಟಿವ್ ಲೆವೆಲ್ ಎಂದರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಬೋಧನೆ ಮಾಡುತ್ತಾರೆ, ವಿದ್ಯಾರ್ಥಿಗಳು ಅದನ್ನು ಕೇಳುತ್ತಾರೆ, ತಿಳಿದುಕೊಳ್ಳುತ್ತಾರೆ ಮತ್ತು ತಿಳಿದುಕೊಂಡಂತ ಕಾನ್ಸೆಪ್ಟ್ ಅನ್ನು ತಮ್ಮ ನಿಜ ಜೀವನದಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ಇದು ರಿಫ್ಲೆಕ್ಟಿವ್ ಲೆವೆಲ್ ಆಫ್ ಟೀಚಿಂಗ್ ದ ಉದಾಹರಣೆ, ಒಂದು ಅರ್ಥವಾಗಿದೆ. ಇಲ್ಲಿ ಏನ್ ಕೇಳ್ತಾರೆ, ರಿಫ್ಲೆಕ್ಟಿವ್ ಲೆವೆಲ್ ದ ಉದ್ದೇಶ ಏನು, ಇದ್ರ ಮೇನ್ ಏಮ್ ಏನು, ಇದ್ರ ಮೇನ್ ಗುರಿ ಏನು ಎಂದರೆ ವಿದ್ಯಾರ್ಥಿಗಳ ಹತ್ತಿರ ವಿಕಾಸ ಮಾಡೋದು, ಡೆವಲಪ್ ಮಾಡುವುದು. ಏನು? ದ ಕೆಪಾಸಿಟಿ ಫಾರ್ ಇಂಡಿಪೆಂಡೆಂಟ್ ಥಾಟ್. ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಆಲೋಚನೆಯನ್ನ ಮಾಡಬೇಕು, ಸ್ವತಂತ್ರವಾಗಿ ವಿಚಾರನ್ನ ಮಾಡಬೇಕು ಅನ್ನುವ ಕೆಪಾಸಿಟಿಯನ್ನ ಹೆಚ್ಚಿಸುವುದು. ಮತ್ತು ಕ್ರಿಟಿಕಲ್ ಪ್ರಾಬ್ಲಮ್ ಸಾಲ್ವಿಂಗ್, ಒಂದು ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವಂತ ಸಾಮರ್ಥ್ಯ ವಿದ್ಯಾರ್ಥಿ ಹತ್ರ ಬೆಳೆಸೋದು. ಇದು ಕ್ರಿಟಿಕಲ್ ಲೆವೆಲ್ ಆಫ್ ಟೀಚಿಂಗ್ ದ ಉದ್ದೇಶವಾಗಿದೆ. ಮೊಬೈಲ್ ಹಿಡಿದನ ಮತ್ತ ದ ಡ್ರಾಬ್ಯಾಕ್ ಆಫ್ ಯೂಸಿಂಗ್ ಸ್ವಯಂ ಪ್ರಭಾ ಮತ್ತು ಮೂಕ್. ಸ್ವಯಂ ಪ್ರಭಾ ಮತ್ತು ಮೂಕ್ ಇವುಗಳನ್ನ ಉಪಯೋಗ ಮಾಡುವುದರಿಂದ ಏನು ತೊಂದರೆಯಾಗುತ್ತದೆ? ವಾಟ್ ಇಸ್ ದ ವೀಕ್ನೆಸ್, ವಾಟ್ ಇಸ್ ದ ನೆಗೆಟಿವ್ ಪಾಯಿಂಟ್? ವೀಕ್ನೆಸ್ ಏನು, ಡ್ರಾಬ್ಯಾಕ್ ಏನು, ಇದರ ತೊಂದರೆ ಏನು, ಹಾನಿ ಏನು? ಇದನ್ನ ಉಪಯೋಗ ಮಾಡಿದ್ರೆ ದೇ ಕ್ಯಾನ್ ಲೀಡ್ ಟು ಅ ಲ್ಯಾಕ್ ಆಫ್ ಡೈರೆಕ್ಟ್ ರಿಯಲ್ ಟೈಮ್ ಇಂಟರಾಕ್ಷನ್ ಬಿಟ್ವೀನ್ ಸ್ಟೂಡೆಂಟ್ಸ್ ಅಂಡ್ ಇನ್ಸ್ಟ್ರಕ್ಟರ್. ವಿಷಯವನ್ನು ಬೋಧನೆ ಮಾಡುವ ಗುರುಗಳು, ಶಿಕ್ಷಕರು, ಪ್ರೊಫೆಸರ್ಗಳು ಮತ್ತು ವಿದ್ಯಾರ್ಥಿಗಳು ಇವರ ನಡುವೆ ನಡೆಯುವ ಅಂತರ್ಕ್ರಿಯಾತ್ಮಕ ನಿಜವಾದ ಅಂತರ್ಕ್ರಿಯಾತ್ಮಕ ನಡೆಯುವುದಿಲ್ಲ. ರಿಯಲ್ ಟೈಮ್ ಇಂಟರಾಕ್ಷನ್ ಆಗುವುದಿಲ್ಲ, ಡೈರೆಕ್ಟ್ ಇಂಟರಾಕ್ಷನ್ ಆಗುವುದಿಲ್ಲ. ಇದರಲ್ಲಿ ಮೂಕ, ಸ್ವಯಂ ಮತ್ತು ಸ್ವಯಂ ಪ್ರಭಾದಲ್ಲಿ. ಇನ್ನು 30ನೇ ಕಾನ್ಸೆಪ್ಟ್, ಎ ಟೀಚರ್ ಯೂಸಸ್ ಅ ಕೇಸ್ ಸ್ಟಡಿ ಟು ಎನ್ಕರೇಜ್ ಸ್ಟೂಡೆಂಟ್ಸ್ ಟು ಅನಲೈಸ್ ರಿಯಲ್ ಲೈಫ್ ಸಿಚುವೇಶನ್. ನಿಜ ಜೀವನದ ರಿಯಲ್ ಲೈಫ್ ಸಿಚುವೇಶನ್ಸ್ ಉದಾಹರಣೆಯನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹೇಳಿಕೊಡುತ್ತಿದ್ದಾರೆ. ಕೇಸ್ ಸ್ಟಡಿ, ಒಬ್ಬ ವ್ಯಕ್ತಿಯ ಕಥೆಯನ್ನು ಹೇಳಿಕೊಡುತ್ತಿದ್ದಾರೆ, ರಿಯಲ್ ಲೈಫ್ ಸ್ಟೋರಿ ಹೇಳಿಕೊಡುತ್ತಿದ್ದಾರೆ ಶಿಕ್ಷಕರು. ಕೇಸ್ ಸ್ಟಡಿ ಅಂದ್ರೆ ವ್ಯಕ್ತಿಯ ಅಧ್ಯಯನ, ಒಬ್ಬ ವ್ಯಕ್ತಿಯ ಅಧ್ಯಯನವನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಡುತ್ತಿದ್ದಾರೆ, ವ್ಯಕ್ತಿಯ ರಿಯಲ್ ಲೈಫ್ ಸಿಚುವೇಶನ್ ಅನ್ನ ಹೇಳಿಕೊಡುತ್ತಿದ್ದಾರೆ. ಆ ಒಂದು ಟೀಚಿಂಗ್ ಮೆಥಡ್ ನಾವು ಏನು ಕರಿತೀವಿ, ಲರ್ನರ್ ಸೆಂಟರ್ಡ್ ಮೆಥಡ್ ಆಫ್ ಟೀಚಿಂಗ್ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ಪದ್ಧತಿ ಇದು. ಇನ್ನು ಇಲ್ಲಿ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ 1968, ರಾಷ್ಟ್ರೀಯ ಶೈಕ್ಷಣಿಕ ಧೋರಣೆ 1968, ಇದು ಏನ್ ಹೇಳಿಕೊಟ್ಟಿತ್ತು ರೀ? ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಸ್ಕೂಲ್ ಚಿಲ್ಡ್ರನ್ ಅಪ್ ಟು 6 to 14 ಏಜ್. 6ರಿಂದ 14 ವರ್ಷದ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಪುಕ್ಕಟ್ಟೆ ಮತ್ತು ಕಡ್ಡಾಯವಾದ ಶಿಕ್ಷಣ ಕೊಡಬೇಕಂತೇಳಿ ಈ ಧೋರಣೆಯು ಹೇಳಿದೆ. ಇಟ್ ಟಾಕ್ಸ್ ಅಬೌಟ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ 6 to 14 ಏಜ್ ಇಯರ್ಸ್ ಸ್ಕೂಲ್ ಚಿಲ್ಡ್ರನ್. ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ 1986, ಈ ಧೋರಣೆ ಏನ್ ಹೇಳ್ತಾ ಐತ್ರಿ? ಶೈಕ್ಷಣಿಕ ಧೋರಣೆ, ರಾಷ್ಟ್ರೀಯ ಶೈಕ್ಷಣಿಕ ಧೋರಣೆ. ಇದು ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಿತ್ತು, ಹೇಳಿಕೊಟ್ಟಿತ್ತು. ಯಾವುದು? ಕಾಮನ್ ಸ್ಕೂಲ್ ಸಿಸ್ಟಮ್. ಎಲ್ಲಾ ಶಾಲೆಗಳ ಒಂದು ಕಾಮನ್ ಸ್ಕೂಲ್ ಸಿಸ್ಟಮ್. ಇದು ಬೇರೆ ಶಾಲೆ, ಇದು ಬೇರೆ ಶಾಲೆ, ಹಾಗಲ್ಲ. ಕಾಮನ್, ಸಾಮಾನ್ಯ ಶಾಲೆಗಳ ಒಂದು ಗುಂಪು, ಕಾಮನ್ ಸ್ಕೂಲ್ ಸಿಸ್ಟಮ್, ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಮತ್ತು ರಿಮೂವಿಂಗ್ ಡಿಸ್ಪ್ಯಾರಿಟೀಸ್. ರಿಮೂವಿಂಗ್ ಅಂದ್ರೆ ತೆಗೆದು ಹಾಕುವುದು.
ಡಿಸ್ಪ್ಯಾರಿಟೀಸ್ ಅಂದ್ರೆ ಅಸಮಾನತೆಯನ್ನು ತೆಗೆದು ಹಾಕಬೇಕು. ಒಂದು ಶಾಲೆಗೆ ಹೆಚ್ಚು ಪ್ರೋತ್ಸಾಹ ಮಾಡೋದು, ಇನ್ನೊಂದು ಶಾಲೆಗೆ ಕಡಿಮೆ ಪ್ರೋತ್ಸಾಹ ಮಾಡೋದು, ಒಂದು ಫೆಸಿಲಿಟಿ ಕೊಡೋದು, ಒಂದು ಶಾಲೆಗೆ ಫೆಸಿಲಿಟಿ ಕೊಡೋದಿಲ್ಲ, ಹಳ್ಳಿ ಶಾಲೆಗಳಿಗೆ ದುರ್ಲಕ್ಷ್ಯ ಮಾಡೋದು, ಪಟ್ಟಣ ಶಾಲೆಗೆ ಹೆಚ್ಚು ಲಕ್ಷ್ಯ ಕೊಡೋದು, ಹೀಗಿಲ್ಲ. ಎಲ್ಲ ಅಸಮಾನತೆಯನ್ನ ಹೋಗಲಾಡಿಸೋದು, ಕಾಮನ್ ಸ್ಕೂಲ್ ಸಿಸ್ಟಮ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದು 1986 ಶೈಕ್ಷಣಿಕ ಧೋರಣೆಯ ಉದ್ದೇಶವಾಗಿತ್ತು. ರೈಟ್ ಟು ಎಜುಕೇಶನ್ ಆಕ್ಟ್ 2009 ಅಲ್ಲಿ ಪ್ರಾರಂಭ ಮಾಡಲಾಗಿದೆ. ಈ ರೈಟ್ ಟು ಎಜುಕೇಶನ್ ಆಕ್ಟ್ ದಲ್ಲಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಹೇಳಿದ್ರು, ಗ್ರೀವನ್ಸ್ ರಿಡ್ರೆಸಲ್ ಸಿಸ್ಟಮ್. ಗ್ರೀವನ್ಸ್ ಅಂದ್ರೆ ಕುಂದು ಕೊರತೆಗಳು, ರಿಡ್ರೆಸಲ್ ಅಂದ್ರೆ ಪರಿಹಾರ, ಮೆಕ್ಯಾನಿಸಮ್ ಅಂದ್ರೆ ಒಂದು ನಿಯಂತ್ರಣ. ಕುಂದು ಕೊರತೆಗಳನ್ನು ಬಗೆಹರಿಸುವ ಒಂದು ಯಂತ್ರಣವನ್ನು ರೈಟ್ ಟು ಎಜುಕೇಶನ್ ಆಕ್ಟ್ 2009 ಅಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗಿದೆ. ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ್ ಇದು ಎದರ ಸಲುವಾಗಿ ಪ್ರಾರಂಭ ಮಾಡಿದ್ರು? ಎನ್ಹಾನ್ಸಿಂಗ್ ಅಂದ್ರೆ ಬೆಳವಣಿಗೆ, ವಿಕಾಸ ಮಾಡೋದು. ಏನು? ದ ಕ್ವಾಲಿಟಿ ಆಫ್ ಸೆಕೆಂಡರಿ ಎಜುಕೇಶನ್, ಪ್ರೌಢ ಶಾಲೆಗಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವ ಸಲುವಾಗಿ RMSA ಪ್ರೋಗ್ರಾಮ್ ಅನ್ನ ಭಾರತ ಸರ್ಕಾರದವರು ಪ್ರಾರಂಭ ಮಾಡಿದ್ದರು. ನಮಸ್ತೆ.